ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ 17 ಆರೋಪಿಗಳನ್ನು ಬಂಧಿಸಿದ್ದೇವೆ. ಹೀಗಂತ ಸುದ್ದಿಗೋಷ್ಠಿಯಲ್ಲಿ ಪೊಲೀಸ್ ಕಮಿಷನರ್ ದಯಾನಂದ್ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಕರಣದ ಗಂಭೀರತೆ ಮತ್ತು ಸೂಕ್ಷ್ಮತೆಯನ್ನು ಅರಿತು ಈ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಪೊಲೀಸರು ಕರ್ತವ್ಯ ಪ್ರಜ್ಞೆಯಿಂದ ಈ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ತಾ ಇದೆ ಅನ್ನೋದನ್ನು ಕೂಡ ಹೇಳಿದರು. ಬೇರೆ ಬೇರೆ ಆಯಾಮಗಳಲ್ಲಿ ಪ್ರಕರಣದ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಇದೊಂದು ಅತ್ಯಂತ ಹೀನ ಮತ್ತು ಹೇಯ ಕೃತ್ಯವಾಗಿದೆ ಅಂತ ಪೊಲೀಸ್ ಕಮಿಷನರ್ ದಯಾನಂದ್ ಹೇಳಿದ್ದಾರೆ. ಮೃತನ ಕುಟುಂಬಕ್ಕೆ ನಾವು ನ್ಯಾಯ ಒದಗಿಸಬೇಕಾಗಿದೆ. ಸದ್ಯಕ್ಕೆ ತನಿಖೆಯ ಎಲ್ಲ ವಿವರಗಳನ್ನು ಇಲ್ಲಿ ಬಹಿರಂಗಪಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಂತ ಸುದ್ದಿಗೋಷ್ಠಿಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಕಮಿಷನರ್ ದಯಾನಂದ್ ಇಷ್ಟು ಮಾಹಿತಿಯನ್ನು ಮಾತ್ರ ಹಂಚಿಕೊಂಡಿದ್ದಾರೆ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಇನ್ನೂ ತನಿಖೆ ನಡೀತಾ ಇರೋದ್ರಿಂದ ಬಹಳಷ್ಟು ಅಂಶಗಳನ್ನು ತನಿಖೆ ನಡೀತಾ ಇರುವಾಗ ನಾವು ಬಹಿರಂಗವಾಗಿ ಹಂಚಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಅವರು ಹೇಳಿದರು. ಮತ್ತು ಪೊಲೀಸರು ಈ ಪ್ರಕರಣದಲ್ಲಿ ಬಹಳ ನಿಷ್ಪಕ್ಷವಾದಂತಹ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಯಾವುದೇ ಪಕ್ಷಪಾತ ಆಗಿಲ್ಲ. ಸಮಯ ಪ್ರಜ್ಞೆ, ಕರ್ತವ್ಯ ಪ್ರಜ್ಞೆಯನ್ನು ಈಗಾಗಲೇ ಈ ಪ್ರಕರಣದಲ್ಲಿ ಪೊಲೀಸರು ಮೆರೆದಿದ್ದಾರೆ. ಒಂದಷ್ಟು ಏನು ಲೋಪದೋಷಗಳಾಗಿದೆ ಅಂತ ನೀವು ಹೇಳ್ತಾ ಇದ್ದೀರಿ, ಅದರ ಬಗ್ಗೆ ಕೂಡ ನಾನು ಮಾತಾಡ್ತೀನಿ ಅಂತ ಹೇಳಿದರು. ಅಂದರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಪೆಂಡಾಲ್ ಹಾಕಿದ ವಿಚಾರ, ಅದಕ್ಕೆ ಮುಂಚೆ ಬಿರಿಯಾನಿ ತರಿಸಲಾಗಿತ್ತು ಅನ್ನೋ ವಿಚಾರ, ಅದಾದಮೇಲೆ ACP ಒಬ್ಬರು ಮಾಧ್ಯಮದವರ ಜೊತೆಗೆ ನಡೆದುಕೊಂಡಂಥ ರೀತಿ, ಪೊಲೀಸ್ ಠಾಣೆ ಸಮೀಪ ಅಲ್ಲಿ ಮಾಧ್ಯಮದವರಿಗೆ ತಡೆ ಹಿಡಿಯಲಾಯಿತು, ದೃಶ್ಯಗಳನ್ನು ಚಿತ್ರೀಕರಿಸಲಿಕ್ಕೆ ಅವಕಾಶ ಮಾಡಿಕೊಳ್ಳಲಿಲ್ಲ, ಸ್ವಲ್ಪ ಗದ್ದಲ ಆಯಿತು ಅಲ್ಲಿ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ಅವರನ್ನು ಪ್ರಶ್ನೆ ಮಾಡಿದಾಗ ಅವರು ಹೇಳಿದ್ದು, ಅದೆಲ್ಲವೂ ಕೂಡ ನನ್ನ ಗಮನಕ್ಕೆ ಬಂದಿದೆ, ಅದೆಲ್ಲವನ್ನು ಕೂಡ ಸರಿಪಡಿಸಲಾಗುತ್ತೆ, ಅದರ ಬಗ್ಗೆ ನಂತರದಲ್ಲಿ ಮಾತಾಡೋಣ ಅಂತಷ್ಟೇ ಹೇಳಿದರು. ಏನೆಲ್ಲ ಆಗಿದೆ ಅನ್ನೋದು ನನ್ನ ಗಮನಕ್ಕಿದೆ, ಬಟ್ ಸಾಕಷ್ಟು ಸ್ಪೆಕ್ಯುಲೇಷನ್ಗಳು ಅಂದರೆ ಊಹಾಪೋಹಗಳು ಕೂಡ ಇದೆ, ತನಿಖೆಯ ಭಾಗವಲ್ಲದ ಅಂಶಗಳು ಕೂಡ ಇದೆ, ಅದನ್ನು ಪರಿಗಣಿಸಬಾರದು ಅಂತ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.